ನಮಸ್ಕಾರ. ಇವತ್ತಿನ ಈ ವಿವರಣೆಯಲ್ಲಿ ಕ್ರೀಡೆ ಮತ್ತು ನಮ್ಮ ಒಟ್ಟಾರೆ ಸ್ವಾಸ್ಥ್ಯದ ಬಗ್ಗೆ ಮಾತಾಡೋಣ. ಅಂದ್ರೆ, ನಾವು ಆಟ ಆಡೋ ರೀತಿ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದು ಇಂಟ್ರೆಸ್ಟಿಂಗ್ ಕಥೆಯ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಒಂದು ನಿಮಿಷ ಯೋಚನೆ ಮಾಡಿ, ನಾವು ಆಡೋ ಆಟದಲ್ಲಿ ಗೆಲ್ಲೋದೇ ಮುಖ್ಯ ಅಲ್ಲ ಅಂದ್ರೆ ಹೇಗಿರುತ್ತೆ? ಹೌದು, ಇದೇ ಪ್ರಶ್ನೆ ಇಟ್ಕೊಂಡು ಇವತ್ತಿನ ಕಥೆಯನ್ನ ಶುರು ಮಾಡೋಣ. ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವೀಗ ಪ್ರಭಾತ್ ಅನ್ನೋ ಹುಡುಗನ ಕಥೆ ಕೇಳೋಣ. ಸರಿ, ಹಾಗಿದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಗೆಲ್ಲಲೇಬೇಕೆಂಬ ಒತ್ತಡ. ಇಲ್ಲಿ ನಮ್ಮ ಕಥೆಯ ಹೀರೋ ಪ್ರಭಾತ್ ಪರಿಚಯ ಆಗ್ತಾನೆ. ಪ್ರಭಾತ್ಗೆ ಆಟ ಅಂದ್ರೆ ಗೆಲುವು, ಗೆಲುವು ಅಂದ್ರೆ ಆಟ ಅಷ್ಟೇ. ಈ ಯೋಚನೆ ಅವನ ಮೇಲೆ ಯಾವ ರೀತಿ ಪ್ರಭಾವ ಬೀರಿತ್ತು ಅಂತ ನೋಡೋಣ ಬನ್ನಿ. ಪ್ರಭಾತ್ನ ಮನಸ್ಥಿತಿ ಹೇಗಿತ್ತು ಗೊತ್ತಾ? ಅವನ ಪ್ರಕಾರ ಸೋಲು ಅನ್ನೋದು ಈ ಜಗತ್ತಲ್ಲೇ ನಡೀಬಾರ್ದ ಒಂದು ಕೆಟ್ಟ ವಿಷಯ. ಅಂದ್ರೆ ಸೋಲು ಅನ್ನೋದು ಅವನಿಗೆ ಜಸ್ಟ್ ಒಂದು ಹಿನ್ನಡೆ ಆಗಿರ್ಲಿಲ್ಲ, ಬದಲಿಗೆ ಅದೊಂದು ದೊಡ್ಡ ದುರಂತದ ಥರ ಕಾಣ್ತಿತ್ತು. ಅಬ್ಬಬ್ಬಬ್ಬಾ! ಹಾಗಿದ್ರೆ ಈ ಗೆಲ್ಲಲೇಬೇಕು ಅನ್ನೋ ಹಠ ಅವನ ಆಟದಲ್ಲಿ ಹೇಗೆ ಕಾಣಿಸ್ತಿತ್ತು ನೋಡಿ. ಸೋತಾಗಂತೂ ಅವನಿಗೆ ಜಗತ್ತೇ ಮುಳುಗು ಹೋದಾಗೆ ಬೇಜಾರಾಗ್ತಿತ್ತು. ಆದರೆ ಗೆದ್ದಾಗ ಸಿಗೋ ಖುಷಿ ಇದೆಯಲ್ಲ, ಅದಕ್ಕೆ ಲಿಮಿಟ್ಟೇ ಇರಲಿಲ್ಲ. ಇದೇ ಕಾರಣಕ್ಕೆ ಸ್ವಲ್ಪವಾದರೂ ತಾನು ಸೋಲ್ಬಹುದು ಅಂತ ಅನ್ಸಿದ್ರೆ ಆ ಆಟದ ಕಡೆಗೆ ತಲೆನೇ ಹಾಕ್ತಿರ್ಲಿಲ್ಲ. ಯಾವಾಗ ಗೆಲ್ಲೋದು ಪಕ್ಕಾ ಅಂತ ಗೊತ್ತಿರುತ್ತೋ ಆಗ ಮಾತ್ರ ಆಟ ಕಿಳಿಯೋದು. ಅದರಲ್ಲೂ ಬ್ಯಾಡ್ಮಿಂಟನ್ನಲ್ಲಂತೂ ಅವನು ಕಿಂಗ್. ಸರಿ, ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್. ಪ್ರಭಾತ್ನ ಗೆಲುವೇ ಎಲ್ಲ ಅನ್ನೋ ಈ ಜಗತ್ತಿಗೆ ಚಾಲೆಂಜ್ ಮಾಡಕ್ಕೆ ಒಬ್ಬ ಅನಿರೀಕ್ಷಿತ ಎದುರಾಳಿ ಎಂಟ್ರಿ ಕೊಡ್ತಾನೆ. ಅವನ ಹೆಸರೇ ಸೂರ್ಯ. ಶಾಲೆಗೆ ಹೊಸದಾಗಿ ಬಂದ ಹುಡುಗ. ಆದರೆ ಅವನ ಕೈಯಲ್ಲಿರೋ ಬ್ಯಾಡ್ಮಿಂಟನ್ ರ್ಯಾಕೆಟ್ ಹೇಳ್ತಿತ್ತು ಇವನು ಸುಮ್ಮನೆ ಅಲ್ಲ ಅಂತ. ಪ್ರಭಾತ್ನ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಈಗ ಸರಿಯಾದ ಕಾಂಪಿಟಿಟರ್ ಬಂದಿದ್ದ. ಸೊ ಇವಿಬ್ರ ಮಧ್ಯೆ ಒಂದು ದೊಡ್ಡ ಮ್ಯಾಚ್ ನಡೆಯೋದು ಗ್ಯಾರಂಟಿ ಆಗಿತ್ತು. ಹಾಗಿದ್ರೆ ಇವರಿಬ್ರ ಫೈಟ್ಗೆ ವೇದಿಕೆ ಯಾವುದೋ? ಅದೇ ಕೊನೆಯ ಶುಕ್ರವಾರದ ಪಂದ್ಯ. ಇದೋ ಶಾಲೆಯ ಕೋಚ್ ಪ್ರತಿ ತಿಂಗಳೂ ಸ್ಟೂಡೆಂಟ್ಸ್ ಮಧ್ಯೆ ನಡೆಸೋ ಒಂದು ಫ್ರೆಂಡ್ಲಿ ಮ್ಯಾಚ್. ಮ್ಯಾಚ್ ದಿನ ಹತ್ರ ಬರ್ತಿದ್ದ ಹಾಗೆ ಇಬ್ಬರ ಆಟಿಟ್ಯೂಡ್ನಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸ. ಒಂದ್ ಕಡೆ ಪ್ರಭಾತ್ ಏನೋ ಯುದ್ಧಕ್ಕೆ ಹೋಗೋ ಥರ ಫುಲ್ ಸೀರಿಯಸ್. ಇನ್ನೊಂದ್ ಕಡೆ ಸೂರ್ಯ ಹಬ್ಬ ಕೋರ್ಟಾಗೆ ಸಖತ್ ಖುಷಿಯಾಗಿದ್ದ, ನಗು ತಮಾಷೆ ಮಾಡ್ಕೊಂಡು. ಒಬ್ಬನಿಗೆ ಗೆಲುವಿನ ಟೆನ್ಷನ್, ಇನ್ನೊಬ್ನಿಗೆ ಆಟದ ಎಕ್ಸೈಟ್ಮೆಂಟ್. ಫೈನಲಿ ಮ್ಯಾಚ್ ದಿನ ಬಂತು. ಕೋರ್ಟ್ನಲ್ಲಿ ಸೂರ್ಯನ ಆಟ ನೋಡಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಾಡ್ತಿದ್ದ. ಪಾಯಿಂಟ್ ಮೇಲೆ ಪಾಯಿಂಟ್ ತೆಗಿತಿದ್ದ. ಆದ್ರೆ ಅವನ ಮುಖದಲ್ಲಿ ಸ್ವಲ್ಪನೂ ಟೆನ್ಷನ್ ಇರಲಿಲ್ಲ. ಫುಲ್ ಮ್ಯಾಚ್ ನಗ್ತಾ ಜೋಕ್ ಮಾಡ್ಕೊಂಡೇ ಆಡ್ದ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ. ಸೂರ್ಯನ ಗಮನವೆಲ್ಲ ಆಟದ ಮೇಲಿತ್ತು ಹೊರತು ಸ್ಕೋರ್ ಬೋರ್ಡ್ ಮೇಲೆ ಇರ್ಲೇ ಇಲ್ಲ. ಅವನು ಸ್ಕೋರ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಇದೇ ವಿಷಯ ಪ್ರಭಾತ್ನ ಮನ್ಸಲ್ಲಿ ಒಂದು ಕೆಟ್ಟ ಯೋಚನೆ ಹುಟ್ಟೋಕ್ ಕಾರಣವಾಯ್ತು. ಸೋಲನ್ನು ಒಪ್ಕೊಳ್ಳೋಕೆ ರೆಡಿಲ್ಲದ ಪ್ರಭಾತ್ ಒಂದ್ ತಪ್ಪು ಮಾಡಿದ. ಸ್ಕೋರ್ ಬರೆಯೋ ಜವಾಬ್ದಾರಿ ಅವಂದೇ ಆಗಿತ್ತು. ಇದನ್ನೇ ದುರುಪಯೋಗ ಪಡಿಸ್ಕೊಂಡ. ಸೂರ್ಯ ಬೇರೆ ಕಡೆ ನೋಡೋವಾಗ ಪಟ್ಟಂತ ಸ್ಕೋರ್ ಬೋರ್ಡ್ ಬದಲಾಯಿಸ್ಬಿಟ್ಟು ಮೋಸದಿಂದ ತಾನೇ ಗೆದ್ದೆ ಅಂತ ಹೇಳಿದ. ಇದೊಂದು ಟೊಳ್ಳು ಗೆಲುವು. ಪ್ರಭಾತ್ ಮಾಡಿದ ಈ ಮೋಸಕ್ಕೆ ಸೂರ್ಯನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಸಿಕ್ಕಾಪಟ್ಟೆ ಶಾಕಿಂಗ್. ಅವನು ಜಸ್ಟು ಸೂಪರ್ ಆಗಿತ್ತು ಮ್ಯಾಚ್, ಇನ್ನೊಂದ್ಸಲ ಆಡೋಣ ಅಂದ ಅಷ್ಟೇ. ಅವನಿಗೆ ಸೋತಿದ್ದಕ್ಕೆ ಬೇಜಾರಿರ್ನಿಲ್ಲ. ಇದು ಪ್ರಭಾತ್ನನ್ನ ಇನ್ನೂ ಕನ್ಫ್ಯೂಸ್ ಮಾಡಿಬಿಡ್ತು. ಮ್ಯಾಚ್ ಮುಗೀತು. ಆದರೆ ಪ್ರಭಾತ್ನ ಮನಸ್ಸಲ್ಲಿ ನಿಜವಾದ ಹೋರಾಟ ಶುರುವಾಗಿತ್ತು. ಈ ಮೋಸದ ಗೆಲುವು ಅವನಿಗೆ ಸೋಲಿನ ಬಗ್ಗೆ ಒಂದು ದೊಡ್ಡ ಪಾಠ ಕಲಿಸೋಕೆ ವೇದಿಕೆಯಾಯಿತು. ಗೆದ್ಮೇಲೆ ಖುಷಿ ಪಡ್ಬೇಕಲ್ವಾ? ಆದ್ರೆ ಪ್ರಭಾತ್ಗೆ ಆ ರಾತ್ರಿ ಸಮಾಧಾನನೇ ಇರಲಿಲ್ಲ. ಮ್ಯಾಚ್ ಗೆದ್ದಿದ್ದು ಅನ್ನೋದು ನಿಜ, ಆದ್ರೆ ಆ ಗೆಲುವಿನಲ್ಲಿ ಸಂತೋಷ ಇರಲಿಲ್ಲ. ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ. ಪ್ರತಿ ಸಲ ಗೆದ್ದಾಗ ಸಿಕ್ತಿದ್ದ ಆ ಖುಷಿ ಈ ಸಲ ಮಿಸ್ಸಿಂಗ್. ಸೂರ್ಯ ಸೋತ್ರು ಬೇಜಾರಾಗ್ಲಿಲ್ಲ ಅನ್ನೋದೇ ಪ್ರಭಾತ್ಗೆ ಒಂದು ಆಶ್ಚರ್ಯ. ಆದ್ರೆ ಅದಕ್ಕಿಂತ ದೊಡ್ಡ ಆಶ್ಚರ್ಯವೊಂದು ಅವನಿಗಾಗಿ ಕಾಯ್ತಿತ್ತು. ಅದೇನ್ ಗೊತ್ತಾ? ಮರುದಿನ ಪ್ರಭಾತ್ ಗ್ರೌಂಡ್ನಲ್ಲಿ ಸೂರ್ಯ ಬಾಸ್ಕೆಟ್ಬಾಲ್ ಆಡೋದನ್ನ ನೋಡ್ತಾನೆ. ಈ ಒಂದು ದೃಶ್ಯ ಅವನ ಯೋಚನಾ ಲಹರಿಯನ್ನೇ ಬದಲಾಯಿಸ್ಬಿಡುತ್ತೆ. ಅಲ್ಲಿ ಪ್ರಭಾತ್ಗೆ ಒಂದು ಶಾಕ್ ಕಾದಿತ್ತು. ಬ್ಯಾಡ್ಮಿಂಟನ್ನ ಚಾಂಪಿಯನ್ ಆಗಿದ್ದ ಸೂರ್ಯ ಬಾಸ್ಕೆಟ್ಬಾಲಲ್ಲಿ ಝೀರೋ ಆಗಿದ್ದ. ಅವನ ಆಟ ನೋಡಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಕೆಟ್ಟದಾಡ್ತಿದ್ದ. 10 ನಿಮಿಷ ಆಡಿದ್ರೂ ಅವನಿಂದ ಒಂದೇ ಒಂದು ಬಾಲು ಬ್ಯಾಸ್ಕೆಟ್ ಒಳಗೆ ಹಾಕೋಕೆ ಆಗ್ಲಿಲ್ಲ. ಅಷ್ಟು ಕಳಪೆಯಾಗಿತ್ತು ಪರ್ಫಾರ್ಮೆನ್ಸು. ಆದ್ರೆ ಪ್ರಭಾತ್ಗೆ ಶಾಕ್ ಆಗಿದ್ದು ಬೇರೆ ವಿಷಯಕ್ಕೆ. ಸೂರ್ಯ ಅಷ್ಟು ಕೆಟ್ಟವಾಗ ಆಡ್ತಿದ್ರು, ಒಂದು ಪಾಯಿಂಟ್ ಕೂಡ ತೆಗಿದೇ ಇದ್ರು ಅವನು ಮುಖದಲ್ಲಿನ ನಗು ಮಾತ್ರ ಸ್ವಲ್ಪನೂ ಕಮ್ಮಿಯಾಗಿರ್ಲಿಲ್ಲ. ಆಗ ಪ್ರಭಾತ್ಗೆ ಜ್ಞಾನೋದಯ ಆಯಿತು. ಸೂರ್ಯನ ಖುಷಿಗೂ ಸ್ಕೋರ್ ಬೋರ್ಡ್ಗೂ ಯಾವ ಸಂಬಂಧವೂ ಇಲ್ಲ ಅಂತ. ಆ ಒಂದು ಕ್ಷಣದಲ್ಲಿ ಪ್ರಭಾತ್ನ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯಿತು. ಅವನಿಗೆ ಜೀವನದ ದೊಡ್ಡ ಪಾಠ ಸಿಕ್ಕಿತು.
ಅಂದ್ರೆ ಒಂದು ಆಟವನ್ನ ಎಂಜಾಯ್ ಮಾಡೋಕೆ ಸ್ಕೋರ್ ಬೋರ್ಡ್ ಬೇಕಾಗಿಲ್ಲ. ಸೋಲು ಗೆಲುವಿನ ಚಿಂತೆ ಬಿಟ್ಟು ಆಟಕ್ಕೋಸ್ಕರ ಆನಂದಿಸ್ಬೇಕು. ಚೆನ್ನಾಗಿ ಆಡೋಕೆ ಟ್ರೈ ಮಾಡೋದು, ಪ್ರತಿ ಕ್ಷಣವನ್ನೂ ಎಂಜಾಯ್ ಮಾಡೋದೇ ನಿಜವಾದ ಗೆಲುವು ಅಂತ ಅವನಿಗೆ ಅರ್ಥವಾಯಿತು. ಸರಿ, ಈ ಜ್ಞಾನೋದಯದ ನಂತರ ಪ್ರಭಾತ್ನಲ್ಲಿ ಏನಾಯ್ತೋ? ಅವನಲ್ಲಿ ಸಂಪೂರ್ಣ ಬದಲಾವಣೆ ಬಂತು. ಅದೇ ನಿಜವಾದ ಕ್ರೀಡಾಸ್ಫೂರ್ತಿ. ಈ ಹೊಸ ಪಾಠ ಪ್ರಭಾತ್ನನ್ನ ಪೂರ್ತಿ ಬದಲಾಯಿಸ್ಬಿಟ್ಟು. ಇದು ಒಂದೇ ದಿನದಲ್ಲಿ ಆದ ಮ್ಯಾಜಿಕ್ ಅಲ್ಲ. ಮೊದಲು ಸೂರ್ಯನನ್ನ ನೋಡಿ ಆಟದ ಖುಷಿ ಅಂದ್ರೆ ಏನು ಅಂತ ತಿಳ್ಕೊಂಡ. ಆಮೇಲೆ ಗೆಲುವು ಸೋಲಿನ ಲೆಕ್ಕ ಇಲ್ದ ಕಣ್ಣ ಮುಚ್ಚಾಲೆ ಅಂತ ಆಟಗಳನ್ನ ಮತ್ತೆ ಆಡೋಕೆ ಶುರು ಮಾಡ್ದ. ಸ್ವಲ್ಪ ದಿನಗಳ ನಂತರ ತನ್ನ ಫೇವ್ರೆಟ್ ಬ್ಯಾಡ್ಮಿಂಟನ್ ಆಡುವಾಗ್ಲೂ ನಗ್ತಾ ಜೋಕ್ ಮಾಡೋಕೆ ಶುರು ಮಾಡ್ದ. ಕೊನೆಗೆ ಪ್ರಭಾತ್ನನ್ನ ಇಡೀ ಸ್ಕೂಲ್ ಗುರ್ತಿಸಿದ್ದು ಅವನ ಆಟಕ್ಕಲ್ಲ, ಬದಲಿಗೆ ಅವನ ಗ್ರೇಟ್ ಸ್ಪೋರ್ಟಿಂಗ್ ಸ್ಪಿರಿಟ್ಗೆ. ಅವನಲ್ಲಾದ ಈ ಬದಲಾವಣೆಯನ್ನ ಫ್ರೆಂಡ್ಸ್ ಕೂಡ ಗಮನಿಸಿದ್ರು. ಎಲ್ಲರೂ ಪ್ರಭಾತ್ ಜೊತೆ ಆಡಿದ್ರೆ ಸಖತ್ ಮಜಾ ಇರುತ್ತೆ, ಅವನಲ್ಲಿ ಒಳ್ಳೆ ಸ್ಪೋರ್ಟಿಂಗ್ ಸ್ಪಿರಿಟ್ ಇದೆ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅವನ ಒಳಗಿನ ಬದಲಾವಣೆಗೆ ಹೊರಗಿನಿಂದ ಸಿಕ್ಕಿದ ಒಂದು ದೊಡ್ಡ ಸರ್ಟಿಫಿಕೇಟ್ ಇದು. ಸೊ ಪ್ರಭಾತ್ನ ಕಥೆ ಇಲ್ಲಿಗೆ ಮುಗೀತು. ಆದ್ರೆ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಉಳಿಯುತ್ತೆ. ನಾವು ಕೂಡ ನಮ್ಮ ಜೀವನದಲ್ಲಿ ಒಂದೊಂದು ಆಟ ಆಡ್ತಾನೆ ಇರ್ತೀವಿ ಅಲ್ವಾ? ಹಾಗಿದ್ರೆ ನಮ್ಮ ಸ್ಕೋರ್ ಬೋರ್ಡ್ನಲ್ಲೇನಿದೆ? ಬರೀ ಗೆಲುವುಗಳ ಲೆಕ್ಕನಾ, ಅಥವಾ ಆ ಆಟ ಆಡಿ ಸಿಕ್ಕ ಸಂತೋಷನಾ? ಯೋಚನೆ ಮಾಡಿ.